ಕಾರ್ಕಳದಲ್ಲಿ ಪ್ರಸ್ತುತವಾಗಿ ಸಾಂತ್ವನ ಕೇಂದ್ರದಲ್ಲಿ ಮಹಿಳಾ ಒಕ್ಕೂಟದ ಅಧ್ಯಕ್ಷರ ಹಸ್ತಕ್ಷೇಪ ಆಗ್ತಾ ಇದೆ. ಈಗ ಹ್ಯಾಂಡಲ್ ಮಾಡ್ತಾ ಇರೋದು 2ನೇ ತರಗತಿಯಾಗಿರುವಂತ ಒಬ್ಬರು ಅಧ್ಯಕ್ಷರು. 2ನೇ ತರಗತಿಯಲ್ಲಿ MSW ಯಲ್ಲಿ ಕೆಲವು ಫ್ಯಾಮಿಲಿ ಸಮಸ್ಯೆಗಳು ಬಂದಾಗ ಅವ್ಯಾಚ ಶಬ್ದಗಳಿಂದ ಅಧ್ಯಕ್ಷರು ಮಾತಾಡುದಂತೆ ವಿಕ್ ಆಯನೊಟ್ಟಿಗೆ ಜಪ್ಪರ ಪೂಜ ಅಂತ. ಇವತ್ತು ಸರ್ಕಾರ ಎಲ್ಲ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತಾ ಇದೆ. ಈ NGO ಅಂಡರ್ಲಿ ಸಾಂತ್ವನ ಕೇಂದ್ರಗಳನ್ನು ಯಾಕೆ ಮಾಡ್ತಾ ಇದ್ದಾರೆ? ಅಮಿತಾ ಸೂರ್ಯವಂಶಿ, ಕಾರ್ಕಳ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಾನು ಹಲವಾರು ವರ್ಷಗಳಿಂದ ಸಾಮಾಜಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರುವಂತದ್ದು. ಹೆಚ್ಚಾಗಿ ಹೆಣ್ಣು ಮಕ್ಕಳ ಕ್ಷೇತ್ರದಲ್ಲಿ ನಮ್ಮ ಕೆಲಸಗಳಾಗ್ತದೆ. ಇವತ್ತಿನ ಪ್ರೆಸ್ ಮೀಟ್ ಕೂಡ ಉದ್ದೇಶ ಕೂಡ ಅದೇ. ಕಾರ್ಕಳದ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಮಹಿಳಾ ಒಕ್ಕೂಟ ಅಧ್ಯಕ್ಷರ ಹಸ್ತಕ್ಷೇಪ. ಇದರ ಬಗ್ಗೆ ಮಾತಾಡುವಾಗ ಮೊದಲನೇದಾಗಿ ನಾನು ಮಹಿಳಾ ಒಕ್ಕೂಟ ಮತ್ತು ಮಹಿಳಾ ಸಾಂತ್ವನ ಹೇಳಿದ್ರೆ ಏನು ಅಂತ ಒಂದು ಎಕ್ಸ್ಪ್ಲನೇಷನ್ಸ್ ಕೊಡ್ತೇನೆ. ಸಮಾಜದಲ್ಲಿ ವರದಕ್ಷಿಣೆ ಅಥವಾ ಅತ್ಯಾಚಾರ, ಲೈಂಗಿಕ ಕ್ರಿಯೆಗಳ ಬಗ್ಗೆ ಒಂದು ಅರಿವನ್ನು ಮೂಡಿಸಬೇಕು ಅಥವಾ ಸಮಸ್ಯೆಗಳಾದಾಗ ಮಹಿಳೆಯರು ತಮ್ಮ ನೋವುಗಳನ್ನು ಹೇಳಬೇಕು ಅಂತ ಹೇಳುವ ಕಾರಣಕ್ಕೆ ಕರ್ನಾಟಕ ಸರ್ಕಾರ 2001ರಂದು ಈ ಮಹಿಳಾ ಸಾಂತ್ವನ ಕೇಂದ್ರವನ್ನು ಪ್ರಾರಂಭ ಮಾಡ್ತದೆ. ಇದು ಯಾವ ರೀತಿಯಲ್ಲಿ ನಡಿಬೇಕು ಹೇಳಿದ್ರೆ ನೇರವಾಗಿ ಸರ್ಕಾರದಿಂದ ನಡೆಯುವಂತದ್ದಲ್ಲ, ಒಂದು NGO ಮುಖಾಂತರ ನಡೆಯುವಂತದ್ದು. ಕಾರ್ಕಳಕ್ಕೆ 2012ರಲ್ಲಿ ಜಯಲಕ್ಷ್ಮಿ ಅಂತ ಹೇಳೋ ಒಬ್ರು CDO ಆಫೀಸರ್ ಇರ್ತಾರೆ. ಅವರ ನೇತೃತ್ವದಲ್ಲಿ ಅವಾಗ ಸುಮಾಜಿ ಅಂತ ಹೇಳುವವರು ಮಹಿಳಾ ಒಕ್ಕೂಟದ ಅಧ್ಯಕ್ಷರು. ಇವರ ಮುಖಾಂತರ ಕಾರ್ಕಳಕ್ಕೆ ಮಹಿಳಾ ಸಾಂತ್ವನ ಕೇಂದ್ರ ಬರ್ತದೆ. ಮಹಿಳಾ ಸಾಂತ್ವನ ಕೇಂದ್ರದ ಉದ್ದೇಶ, ಮಹಿಳಾ ಒಕ್ಕೂಟದ ಉದ್ದೇಶ ಏನು ಹೇಳಿದ್ರೆ, ಇಡೀ ಕಾರ್ಕಳ ತಾಲೂಕಿನಲ್ಲಿ, ಒಂದು ತಾಲೂಕಿನಲ್ಲಿ ಯಾವುದೆಲ್ಲ ಮಹಿಳಾ ಸಂಘಟನೆಗಳಿದೆ, ಸ್ತ್ರೀ ಶಕ್ತಿ ಇದೆ, ಅಲ್ಲಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ತಿಂಗಳಿಗೊಮ್ಮೆ ಸೇರುವಂತದ್ದು ಅಥವಾ ಏನಾದ್ರೂ ಚಟುವಟಿಕೆಗಳನ್ನು ಮಾಡುವಂತದ್ದು, ಒಂದು ಮಿನಿಮಮ್ ಫೀಸ್ ಇಟ್ಟುಕೊಂಡು ಮಾಡ್ತಾರೆ. ಇವರ ಮುಖಾಂತರ ಕಾರ್ಕಳಕ್ಕೆ ಬಂದ ಮೇಲೆ ಮಹಿಳಾ ಒಕ್ಕೂಟದ ಅಂಡರಲ್ಲಿ ಸಾಂತ್ವನ ಕೇಂದ್ರ ನಡೀತಾ ಇರ್ತದೆ. ಇವರಿಗೆ ರಿಸ್ಟ್ರಿಕ್ಷನ್ಸ್ ಇದೆ. ಆ ರಿಸ್ಟ್ರಿಕ್ಷನ್ಸ್ ಅನ್ನು ನಾನು ನಿಮಗೆ ಅಜೆಂಡಾದಲ್ಲಿ ಕಳಿಸಿದ್ದೇನೆ. ಅದು ಒಂದು ನೆಪಕ್ಕಾಗಿ ಈಗ ಹೇಳ್ತಾ ಇದ್ದೇನೆ. ಸ್ವಂತ ಕಟ್ಟಡ ಇರಬೇಕು, ಇಲ್ಲದ್ರೆ ಬಾಡಿಗೆ ಕಟ್ಕೊಳ್ಳುವಷ್ಟು ಕೆಪಾಸಿಟಿ ಅವರಿಗೆ ಇರಬೇಕು. ಇಲ್ಲಿ MSW ಆಗಿರುವಂತ ಒಂದು ಸ್ಟಾಫ್ ಮತ್ತು ಡಿಗ್ರಿ ಆಗಿರೋ 2 ಸ್ಟಾಫ್ ಇರಬೇಕು. ಕಂಪಲ್ಸರಿ 24 ಗಂಟೆ ಈ ಸಾಂತ್ವನ ಕೇಂದ್ರ ತೆರೆದಿರಬೇಕು. ಇದು ನಾವು ಗಮನವಿಟ್ಟು ನೋಡ್ಕೊಳ್ಬೇಕು. ಈಗ ನಮ್ಮ ವಿಷಯ ಏನು ಹೇಳಿದ್ರೆ, ಕಾರ್ಕಳದಲ್ಲಿ ಪ್ರಸ್ತುತವಾಗಿ ಸಾಂತ್ವನ ಕೇಂದ್ರದಲ್ಲಿ ಮಹಿಳಾ ಒಕ್ಕೂಟದ ಅಧ್ಯಕ್ಷರ ಹಸ್ತಕ್ಷೇಪ ಆಗ್ತಾ ಇದೆ. ಇದು ಇವಾಗಲ್ಲ, ಸಾಧಾರಣ 8 ವರ್ಷದಿಂದ ಕೂಡ ಯಾವಾಗ ಈಗಿನ ಅಧ್ಯಕ್ಷರು ಆಯ್ಕೆ ಆಗಿದ್ದಾರೆ, ಆ ಅಧ್ಯಕ್ಷರು ಎಲ್ಲಾ ಕೇಸ್ಗಳಲ್ಲಿ ತಾನೇ ಹ್ಯಾಂಡಲ್ ಮಾಡುವಂತದ್ದು. ನಿಜವಾಗಿ ಹ್ಯಾಂಡಲ್ ಮಾಡಬೇಕಾದದ್ದು MSW ಆಗಿರುವಂತಹ ಒಂದು ಸ್ಟಾಫ್. ಈಗ ಹ್ಯಾಂಡಲ್ ಮಾಡ್ತಾ ಇರೋದು 2ನೇ ತರಗತಿಯಾಗಿರುವಂತ ಒಬ್ರು ಅಧ್ಯಕ್ಷರು. 2ನೇ ತರಗತಿಯಲ್ಲಿ MSW ಯಲ್ಲಿ ಇದು 2-3 ಕೇಸ್ಗಳಲ್ಲಿ ನಾವು ಪ್ರೆಸ್ ರಿಪೋರ್ಟ್ಗಳನ್ನು ಕೂಡ ಕೊಟ್ಟಿದ್ದೇವೆ. CDP ಅವರಿಗೆ ಕಂಪ್ಲೇಂಟ್ ಮಾಡಿದ್ದೇವೆ. ಆದ್ರೂ ಕೂಡ ಇದು ಏನು ತನಿಖೆಗೆ ಬರದೇ ಇದ್ದಾಗ ಜಿಲ್ಲಾಧಿಕಾರಿ ಅವರಿಗೆ ತಿಳಿಸಿದ್ದೇವೆ. ಜಿಲ್ಲಾಧಿಕಾರಿ ಅವರು ಕರೆದು ಅವರಿಗೆ ಮಾಹಿತಿಗಳನ್ನು ಹೇಳಿದ್ದಾರೆ, ನೀವು ಆ ತರ ಮಾಡಬಾರ್ದು ಅಂತ. ಆದ್ರೂ ಕೂಡ ಇದು ಬದಲಾವಣೆಗಳಾಗ್ತಾ ಇಲ್ಲ. ಕೆಲವು ಫ್ಯಾಮಿಲಿ ಸಮಸ್ಯೆಗಳು ಬಂದಾಗ ಅವ್ಯಾಚ ಶಬ್ದಗಳಿಂದ ಅಧ್ಯಕ್ಷರು ಮಾತಾಡುದಂತೆ ವಿಕ್ ಆಯನೊಟ್ಟಿಗೆ ಜಪ್ಪರ ಪೂಜ ಅಂತ. ಇದು ಒಂದು ಕಾಮನ್ ಸೆನ್ಸ್. ಇದು ಮಾತಾಡುವಂತ ವಿಷಯವೇ ಅಲ್ಲ. ಅಲ್ಲೊಂದು CC ಕ್ಯಾಮರಾ ಹ್ಯಾಂಡಲ್ ಮಾಡಬೇಕು. ಇದೆಲ್ಲ ಮಹಿಳಾ ಇಲಾಖೆಯವರು ಗಮನಿಸಿಕೊಳ್ಬೇಕು. ಹಾಗಾಗಿ ಜಿಲ್ಲಾಧಿಕಾರಿ ಅವರಿಗೆ ಕಂಪ್ಲೇಂಟ್ ಆಗಿದೆ, CDP ಅವರಿಗೆ ಕಂಪ್ಲೇಂಟ್ ಆಗಿದೆ. ಇನ್ನು ಮುಂದಿನ ನಮ್ಮದು ನಡೆ ಏನು ಹೇಳಿದ್ರೆ, NGO ಅಂಡರ್ ಅಲ್ಲಿ ಸಾಂತ್ವನ ಕೇಂದ್ರ ಬೇಕಾ? ಇವತ್ತು ಸರ್ಕಾರ ಎಲ್ಲ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತಾ ಇದೆ. ಈ NGO ಅಂಡರ್ ಅಲ್ಲಿ ಸಾಂತ್ವನ ಕೇಂದ್ರಗಳನ್ನು ಯಾಕೆ ಮಾಡ್ತಾ ಇದ್ದಾರೆ? ಮತ್ತೆ ಕೌನ್ಸಿಲಿಂಗ್ ಅನ್ನು ನೇರವಾಗಿಯೂ ಸ್ಟಾಫ್ಗಳೇ ಮಾಡಬೇಕು, ಇಲ್ಲದಿದ್ರೆ ಅದಕ್ಕೆ ತರಬೇತಿ ಹೊಂದಿರುವಂತಹ ಅಭ್ಯರ್ಥಿಗಳು ಮಾಡಬೇಕು. ಎಲ್ಲಿಯೂ ಕೂಡ ಮಹಿಳಾ ಒಕ್ಕೂಟದ ಅಧ್ಯಕ್ಷರು ಅಥವಾ NGOಗಳ ಯಾರು ಮಾಡ್ಲಿಕ್ಕಿಲ್ಲ. ಕಡ್ಡಾಯವಾಗಿ CC ಕ್ಯಾಮರಾಗಳನ್ನು ಹಾಕಬೇಕು. ಮತ್ತೆ ನೀವು ಗಮನಿಸಬಹುದು, ಇವತ್ತು ಸಾಂತ್ವನ ಕೇಂದ್ರ ಇರುವಂತದ್ದು ಮಹಿಳಾ ಒಕ್ಕೂಟದ ಕಟ್ಟಡದಲ್ಲಿ. ಆ ಕಟ್ಟಡದ ಕೆಳಗೆ ಕಮರ್ಷಿಯಲ್ ವ್ಯವಹಾರಗಳಾಗ್ತಾ ಇದೆ. ಇವತ್ತು ತಹಶೀಲ್ದಾರ ಗಮನಕ್ಕೆ ತಂದಿದ್ದೇವೆ. 3 ಅಂಗಡಿಗಳನ್ನು ರೆಂಟ್ ಕೊಟ್ಟಿದ್ದಾರೆ. ಒಂದು ಸರ್ಕಾರಿ ಜಾಗದಲ್ಲಿ 3 ಅಂಗಡಿಗಳನ್ನು ವ್ಯಾಪಾರೀಕರಣಕ್ಕೆ ಹೇಗೆ ಕೊಟ್ಟರು? ಇದನ್ನು ಕೂಡ ನಾವು ಇವತ್ತು ಗಮನ ಹರಿಸಬೇಕು. ಇವೆಲ್ಲವನ್ನು ನೋಡುವಾಗ ಮುಂದೆ ಎಲ್ಲಾದ್ರೂ NGOಗೆ ಕೊಟ್ಟು ಮಾಡ್ತಾರೆ ಹೇಳಿದ್ರೆ 5 ವರ್ಷಕ್ಕೊಮ್ಮೆ ಬದಲಾವಣೆಗಳನ್ನು ತರಲೇಬೇಕು. ಕೇವಲ ಒಂದು 15-16 ವರ್ಷಕ್ಕೆ ಒಂದೇ NGO ಮುಖಾಂತರ ಇದನ್ನು ಮಾಡುವಂತದ್ದಲ್ಲ. ಕಾರ್ಕಳ ಬೇರೆ ಬೇರೆ ಕ್ಷೇತ್ರಗಳಿಗೆ ಕಂಪೇರ್ ಮಾಡಿದ್ರೆ ಒಳ್ಳೆ ಹೆಸರು ಮಾಡಿದೆ. ಇಂಥ ಒಂದು ಮಹಿಳಾ ಸಾಂತ್ವನ ಕೇಂದ್ರ ನಮಗೆ ಯಾವ ತಾಲೂಕಲ್ಲೂ ಸಿಗ್ಲಿಕ್ಕಿಲ್ಲ. ಹಾಗಾಗಿ ಮಹಿಳಾ ಕಲ್ಯಾಣ ಇಲಾಖೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಇದರ ಬಗ್ಗೆ ಗಮನ ಹರಿಸಬೇಕು. ಮತ್ತೆ ಇನ್ನೊಂದು ನಿಮ್ಮ ಗಮನಕ್ಕೆ ತರ್ತೇನೆ. ಶಿಶುಪಾಲನೆ ಅಂತ ಹೇಳುವಂತದ್ದು ಸ್ಯಾಂಕ್ಷನ್ಸ್ ಆಗಿದೆ, ಇತ್ತೀಚೆಗೆ ಬಿಲ್ಡಿಂಗ್ ಕೂಡ ಆಗಿದೆ. ಅದಕ್ಕೂ ಮಹಿಳಾ ಒಕ್ಕೂಟಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ.
ಎಲ್ಲಾ ಕಡೆ ಅಧ್ಯಕ್ಷರು ಹೇಳಿಕೊಂಡು ಬರ್ತಾ ಇದ್ದಾರೆ, ಅದು ನಾನೇ ಕಟ್ಟಿಸಿದ್ದು ಅಂತ. ಅವರ ಪರ್ಸನಲ್ ಹಣದಿಂದ ಕಟ್ಟಿಸ್ಕೊಳ್ಳಿಲ್ಲ, ಎಲ್ಲ ಕಡೆ ಡೊನೇಷನ್ ಆಗಿದೆ, ಅಥವಾ MLA ಫಂಡ್ ಬಂದಿದೆ, MLC ಫಂಡ್ ಬಂದಿದೆ. ಹಾಗಾಗಿ ಇದು ಕೂಡ ನಮ್ಮ ಸಾರ್ವಜನಿಕರಿಗೆ ಗೊತ್ತಿರಬೇಕು, ಆ ಕಟ್ಟಡ ಯಾಕೆ ಆಗಿರುವಂತದ್ದು ಅಂತ. ಕೆಲ್ಸಕ್ಕೆ ಹೋಗುವಂತ ತಾಯಂದಿರು ತಮ್ಮ ಮಕ್ಕಳನ್ನು ಅಲ್ಲಿ ಬಿಟ್ಟು ಹೋಗ್ಲಿಕ್ಕೋಸ್ಕರ. ಆದ್ರೆ ಇವತ್ತು ನೀವು ಎನಿ ಟೈಮ್ ಚೆಕ್ ಮಾಡಿ, ಅದು ಬಾಗಿಲು ಹಾಕಿ ಇರ್ತದೆ. ಇರುವಂತದ್ದು 3 ಮಕ್ಕಳು. ಹಾಗಾದ್ರೆ 3 ಮಕ್ಕಳಿಗೋಸ್ಕರ ಅಷ್ಟು ದೊಡ್ಡ ಕಟ್ಟಡ ಬೇಕಾ? ಇದನ್ನು ಕೂಡ ನಾವು ಇವತ್ತು ಯೋಚನೆ ಮಾಡ್ಬೇಕು. ಸಾರ್ವಜನಿಕ ಹಣ ಇವತ್ತು ದುಂದು ವೆಚ್ಚ ಆಗ್ತಾ ಇದೆ.